ಚಿಂತಾಮಣಿಯಲ್ಲಿ BLA-2 ಕಾರ್ಯಾಗಾರ, ಮತದಾರರ ಪಟ್ಟಿ ಪರಿಷ್ಕರಣೆಗೆ ಆದ್ಯತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಬಾವುಟ ಹಾರಿಸುವುದು ನಮ್ಮ ಮುಖ್ಯ ಗುರಿ. ಮುಂಬರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯು ತನ್ನ ಸಾಂಸ್ಥಿಕ ಬಲವರ್ಧನೆಗೆ ಮುಂದಾಗಿದ್ದು, ಚಿಂತಾಮಣಿ ನಗರದ KND ಕಲ್ಯಾಣ ಮಂಟಪದಲ್ಲಿ BLA-2 ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಬಿಜೆಪಿ ಮುಖಂಡ ವೇಣುಗೋಪಾಲ್, ಗೋಪಿ, ಎಲ್ಲಾ ಚುನಾವಣೆಗಳಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡದೆ ಪಾರದರ್ಶಕವಾಗಿ ಮತದಾನ ನಡೆಯುವಂತೆ ನೋಡಿಕೊಳ್ಳುವುದು ಪಕ್ಷದ ಪ್ರಮುಖ ಆದ್ಯತೆಯಾಗಿದೆ. ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ಸರಿಪಡಿಸಲು ಕಾರ್ಯಕರ್ತರಿಗೆ ಸೂಚನೆ ನೀಡಲಾಗಿದೆ. ವಿಶೇಷವಾಗಿ ಮೃತಪಟ್ಟವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವುದು, ವಲಸೆ ಹೋದವರ ವಿಳಾಸ ಬದಲಾವಣೆ ಹಾಗೂ ಹೊಸ ಮತದಾರರ ಸೇರ್ಪಡೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಪ್ರತಿಯೊಬ್ಬರಿಗೂ ಒಂದು ಮತ ಎಂಬ ಸಿದ್ಧಾಂತವನ್ನು ಜಾರಿಗೆ ತರಲು ಒಂದಕ್ಕಿಂತ ಹೆಚ್ಚು ಕಡೆ ಹೆಸರಿರುವ ಮತದಾರರನ್ನು ಗುರುತಿಸಿ ಪಟ್ಟಿಯನ್ನು ಸರಿಪಡಿಸುವ ಕೆಲಸ ನಡೆಯುತ್ತಿದೆ. ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪಡೆದು ಸ್ವಚ್ಛ ಮತ್ತು ನಿಖರವಾದ ಮತದಾರರ ಪಟ್ಟಿ ಸಿದ್ಧಪಡಿಸಲು ಪಣ ತೊಟ್ಟಿದ್ದಾರೆ ಎಂದು ತಿಳಿಸಿದರು. ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಸಹ ಸಂಯೋಜಕರಾದ ರಿಕ್ಷಿತಾರವರು ಮಾತನಾಡಿ, ಚುನಾವಣೆಗಳಲ್ಲಿ ಅಕ್ರಮಗಳನ್ನು ತಡೆಯಲು ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ಎಂಬ ಮಂತ್ರದೊಂದಿಗೆ ಕಾರ್ಯನಿರ್ವಹಿಸಲು ಕರೆ ನೀಡಿ ಮಾತನಾಡಿದವರು, ವಿರೋಧ ಪಕ್ಷಗಳು ಇವಿಎಂ ಯಂತ್ರಗಳ ಮೇಲೆ ಪದೇ ಪದೇ ಆರೋಪ ಮಾಡುತ್ತಿವೆ. ಆದರೆ ಮತದಾರರ ಪಟ್ಟಿಯನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸುವ ಮೂಲಕ ಇಂತಹ ಸುಳ್ಳು ಆರೋಪಗಳಿಗೆ ನಾವು ಸಮರ್ಥವಾಗಿ ಉತ್ತರ ನೀಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಈ ಅಭಿಯಾನದ ಮೂಲಕ ಅರ್ಹ ಮತದಾರರನ್ನು ಪಟ್ಟಿಗೆ ಸೇರಿಸುವ ಮತ್ತು ಅನರ್ಹರನ್ನು ಹೊರಹಾಕುವ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಬಾವುಟ ಹಾರಿಸುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಯೋಜಕರಾದ ವಾಸು, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ, ನಗರಾಧ್ಯಕ್ಷರಾದ ಗೋವಿಂದರಾಜು, ಬನಹಳ್ಳಿ ಮಂಜುನಾಥ್, ಶ್ರೀನಿವಾಸ್, ಮಹೇಶ್ ಬೈ, ಶಿವಾರೆಡ್ಡಿ, ರಾಜಶೇಖರ ರೆಡ್ಡಿ, ದೇವರಾಜ್, ಪ್ರಸಾದ್, ರವಿಕುಮಾರ್, ಮಣಿಕಂಠ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು SIR ಮತದಾರ ಪಟ್ಟಿ ಪರಿಷ್ಕರಣೆ ಯಾವ ತರ ಮಾಡಬೇಕು ಅಂತ ಅದಕ್ಕೆ ಉಸ್ತುವಾರಿ ವಹಿಸಿದಂತ ನಿಶ್ಚಿತ ಅವರು ಇವತ್ತು ಚಿಂತಾಮಣಿ ವಿಧಾನಸಭೆಯಲ್ಲಿ BL2ಗಳು BL1ನ ಕಾರ್ಯಾಗಾರ ನಡೆಸಿರ್ತಾರೆ. ಆ ಕಾರ್ಯಾಗಾರದ ಉದ್ದೇಶ ಏನಪ್ಪಾ ಅಂದ್ರೆ, ಮತದಾರ ಪಟ್ಟಿ 2 ತಾವ 3 ಹತ್ರ 5 ಹತ್ರ ಸತ್ತೋಗಿರೋರು, ತಾತ ತಂದೆ ತಾಯಿ ಸತ್ತೋಗಿರೋರಿದ್ರು ಇವತ್ತು ಅವೆಲ್ಲ ಇರೋ ಡಿಲೀಟ್ ಆಗಬೇಕು, ಒಂದೇ ಮತದಾರರ ಪಟ್ಟಿಯಾಗಿ ನ್ಯಾಯಯುತವಾಗಿ ಮತ ನಡೀಬೇಕು ಅನ್ನೋ ಒಂದು ಉದ್ದೇಶ. ಇದು ನರೇಂದ್ರ ಮೋದಿಯವರ ಬಿಜೆಪಿಯವರ ಒಂದು ಸಿದ್ಧಾಂತದ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮತ ಇರಬೇಕು. ಇಲ್ಲಿ ಮತ ಹಾಕೋದು, ಅಲ್ಲಿ ಮತ ಹಾಕೋದು, ತಿರುಗೋದ್ರೆ ನಾವು ಅಲ್ಲಾಗ್ತೀನಿ ಅನ್ನೋದು 7 ಕಡೆ 8 ಕಡೆ ಮತದಾರರು ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ಕಳೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ವಾಲಂಟ್ರಿಯಲ್ಲಿ ನೀವು ಇದನ್ನ ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾನೆ ನೀವು ಇದರಲ್ಲಿ ವಾಲಂಟ್ರಿಯಾಗಿ ನೀವು ನೋಂದಾವಣೆ ಮಾಡ್ಕೊಬೇಕು. ಮೊದಲನೇದು ನಿಮ್ಮ ಅಕ್ಕಪಕ್ಕ ಮನೆಗಳವ್ರಿಗೆ ಹೇಳಿ ನೋಂದಾವಣೆ ಮಾಡಿ, ನಾವ್ ಹಿಂಗಿದ್ದೀರಿ, ನಮ್ಮ ಮನೆಯಲ್ಲಿ ಇಂಥವ್ರಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಗಳಿಲ್ಲ, ಮದುವೆ ಮಾಡ್ಕೊಟ್ಟೈತೆ, ನಮ್ಮ ಮಗ ಬೇರೆ ಕಡೆ ಇದ್ದಾನೆ, ನಾವು ಬೇರೆ ಕಡೆ ಇದ್ದೀರಿ, ನಮ್ಗೆ ಇಂಥ ಕಡೆ ವೋಟ್ ಕೊಡಿ ಅಂತೇಳಿ ನಾವು ಮಾಡ್ಕೊಳ್ಳುವಂತ ಕರ್ತವ್ಯ ಮಾಡ್ಬೇಕು. ಇದು ಜನರ ಜವಾಬ್ದಾರಿಯ ಕೆಲಸ. ಆದ್ರಿಂದ ಅದಕ್ಕೆ ನಾವು ಪಕ್ಷದಿಂದ BL2 ಅಂತೇಳಿ BL1 ಅಂತೇಳಿ ಮಾಡಿದ್ದೀವಿ. ಒಬ್ಬನ ತಾಲೂಕು ಒಬ್ಬನ BL1, BL2 ಬರೀ ಬೂತ್ ಸಮಸ್ಯೆ. ಈ ಬೂತ್ ಅಲ್ಲಿ ಯಾರ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ, ಅವರು ದೂರ ಹೋಗಿದ್ದಾರೆ ಮಗ ಅಂತ ನಾನು ಏನು ಈ SIR ಈ ಒಂದು ನಮ್ಮ ಒಂದು ಬಿಜೆಪಿಯಿಂದ ಮತ ಪರಿಷ್ಕರಣೆ ಅಂತ ಅಭಿಯಾನ ಮಾಡ್ತಾ ಇದ್ವಿ. ಅದಕ್ಕೆ ನಾನು ಸಂಯೋಜಕರಿದ್ದೀನಿ ಬೆಂಗಳೂರು ಗ್ರಾಮಾಂತರ ವಿಭಾಗದ್ದು. ಇವತ್ತು ಈ SIR ಏನು ಕಾರ್ಯಾಗಾರ ಬಹಳ ತುಂಬಾ ಅತ್ಯುನ್ನತವಾಗಿ ನಮ್ಮ ಒಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. BLA2 ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಿದ್ದಾರೆ. ಇವತ್ತು ನಮ್ಮ ಇಷ್ಟೇ ಉದ್ದೇಶ, ಎಲ್ಲಾ ಕಡೆಯಲ್ಲೂ ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಬೇಕು, ಮತ್ತೆ ಏನಕ್ಕೆ ಬ್ಯಾಲೆಟ್ ಪೇಪರ್ ಬೇಕು, ಮತ್ತೆ ಅವರ ಕಳ್ಳೋಟಗಳನ್ನ ಹಾಕಿ ಮತ್ತೆ ಅಂತ ಕಳ್ಳ ಸರ್ಕಾರ ರಚಿಸಬೇಕು ಅಂತ ಅಂದ್ಬಿಟ್ಟು ಮತ್ತೆ ನಮ್ಮ ಮೇಲೆ ಸುಮ್ಮನೆ ದೂಷಣೆ ಮಾಡ್ತಾ ಇದ್ರು. EVM ಮಿಷನ್ಸ್ ಅಲ್ಲಿ ಏನೋ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ಉತ್ತರವಾಗಿ SIR ಮೂಲಕ ನಾವು ಬಿಹಾರಲ್ಲಿ ಉತ್ತರ ಕೊಟ್ಟಿದ್ದೇವೆ. ಅಲ್ವಾ, ಅರ್ಹತೆ ಇರುವಂತಹ ವ್ಯಕ್ತಿಗಳನ್ನ ಯಾರು ನಮ್ದು ಒಂದೇ ಅಮಿತ್ ಶಾ ಜಿ ಹೇಳಿದ್ದಾರೆ, ಡಿಡಕ್ಟ್ ಡಿಪೋರ್ಟ್ ಅಂತ. ನೀವು ಡಿಡಕ್ಟ್ ಮಾಡಿ ಕಳ್ಳೋಟಗಳನ್ನ, ಡಿಲೀಟ್ ಮಾಡಿಸಿ ಕಳ್ಳೋಟಗಳನ್ನ, ಡಿಪೋರ್ಟ್ ಮಾಡಿ ಯಾರು ನುಸುಳ್ಕೋರು ಇರ್ತಾರೆ, ಕಳ್ಳೋಟ ಹಾಕುವಂತವ್ರು ಇರ್ತಾರೆ, ಅವ್ರನ್ನ ಹೊರಗಡೆ ಹಾಕಿ ಅಂತ. ಈ ಒಂದು ನಾವು ಬಿಹಾರ ಚುನಾವಣೆಯಲ್ಲಿ ಏನ್ ನಡೀತೋ ಅದನ್ನು ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಾವು ಅದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಯಾರು ಅರ್ಹತೆ ಇಲ್ದಿರುವಂತ ವ್ಯಕ್ತಿಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ BLA2 BLA1 ನಮ್ಮ ಒಂದು ಮುಖಂಡರು ಎಲ್ಲರೂ ಸೇರಿ ತೆಗೆದಾಕ್ಸುವಂತದಾಗತ್ತೆ. ಅರ್ಹತೆ ಇರುವಂತ ವ್ಯಕ್ತಿಗಳನ್ನ ನಾವು
ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತದ್ದಾಗತ್ತೆ. ಸೇರಿಸಿ ಆ ಅರ್ಹತೆ ಇರೋ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಬಿಜೆಪಿ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ವೋಟ್ ಹಾಕುವಂತದ್ದಾಗತ್ತೆ. ಆ ವೋಟ್ ಹಾಕಿ ನಮ್ಮ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ 2028ಗೆ ನಾವು ಬಿಜೆಪಿಯ ಬಾವುಟವನ್ನು ಆರಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.